ವಿಕ್ರಾಂತ್ ನನಗೆ ಕಾಲ್ ಬಂದಿತ್ತು. ವಿಕ್ರಾಂತ್, ನಾನು ಅವರನ್ನ ವೇದಾಂತ್. ಸರ್ ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಿಧಾನ. ನನ್ನ ತಮ್ಮ ಇದ್ದಾನೆ ಸರ್. ಸಾಹೇಬ್ರ ಮೇಲೆ ಹೋಗಿ ಮಾತಾಡಿ. ಇನ್ಸ್ಪೆಕ್ಟರ್ ವಿಕ್ರಾಂತ್. ವೇದಾಂತ್? ನಾನೇ ವೇದಾಂತ್. ವಿಕ್ರಾಂತ್ ನಿಮಗೇನಾಗಬೇಕು? ವಿಕ್ರಾಂತ್ ನನ್ನ ತಮ್ಮ ಎಲ್ಲಿದ್ದಾನೆ? ಬನ್ನಿ. ನೋಡಿ, ನಾನು ಆಗಿನ ಕೇಳ್ತಾ ಇದ್ದೀನಿ ತಮ್ಮನಿಗೆ ಏನಾಯ್ತು ಅಂತ. ನೀವೇನು ಹೇಳ್ತಾರೆ ಇರಲ್ಲ. ಬನ್ನಿ 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 ಬನ್ನಿ. ಅಟ್ಲೀಸ್ಟ್ ಒಂದು ಸೇಫ್ ಆಗಿದ್ದಾನಲ್ವಾ ಹೇಳಿ ಪ್ಲೀಸ್. ಹೇಳ್ತೀನಿ ಬನ್ನಿ ವೇದಾಂತ್. ವೇದಾಂತ್ 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 ಹೇಳ್ದಷ್ಟು ಮಾಡ್ರಿ. ಓಕೆ. ಅತ್ತೆ, ವೇದಾಂತ್ ಎಲ್ಲಾದ್ರೂ ನೋಡಿದ್ರ? ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಅಣ್ಣ ತಮ್ಮನ ಸಂಬಂಧದ ಬುನಾದಿಗೆ ಬಾಂಬ್ ಬಿಟ್ಟಿದ್ದೀನಿ. ನಿನ್ನ ಮುದ್ದಿನ ವಿಕ್ಕಿ ಭಾವ ಇನ್ನಿಲ್ಲ. ಏನು ನೀನು ಸೀತಾ ಮಾತೆ, ಅವನು ಲಕ್ಷ್ಮಣ. ಅವನು ನಿನಗೆ ಸಪೋರ್ಟ್ ಮಾಡೋದಂತೆ, ನೀನು ಅವನಿಗೆ ಸಪೋರ್ಟ್ ಮಾಡೋದಂತೆ. ನನಗೆ ಎಷ್ಟು ಕಾಟ ಕೊಟ್ಟಿದ್ದೀರಾ. ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಬೀಡೆ ತೊಲಗ್ತು. ಅತ್ತೆ, ನಿಮ್ಮನ್ನ ಕೇಳ್ತಿರೋದು. ವೇದಾಂತ್ ಏನಾದ್ರೂ ನೋಡಿದ್ರಾ? ನಿನ್ನ ಗಂಡ ಅವನ ತಮ್ಮನ ಹೆಣ ನೋಡೋದಕ್ಕೆ ಹೋಗಿದ್ದಾನೆ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ವೇದಾಂತ್ ಎಲ್ಲಾದ್ರೂ ನೋಡಿದ್ರಾ? ಹಾ, ಅವನೆಲ್ಲೋ ಅರ್ಜೆಂಟಾಗಿ ಹೊರಗಡೆ ಹೋದ. ಏನು ಹೊರಗಡೆ ಹೋದ್ನಾ? ನನಗೆ ಹೇಳಲಿಲ್ವಲ್ಲ ಅವನು. ಓ, ವೇದಾಂತ್ ಎಲ್ಲಾನು ನಿನಗೆ ಹೇಳೇ ಹೋಗ್ಬೇಕಾ? ಹಾಗಲ್ಲ ಅತ್ತೆ, ಇಷ್ಟೊತ್ತರೆಗೂ ಇಲ್ಲೇ ಇದ್ದ, ಈಗ ಹೊರಗಡೆ ಹೋದ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಅವನಿಗೆ ಯಾವುದೋ ಫೋನ್ ಕಾಲ್ ಬಂತು. ಆಮೇಲೆ ಗಡಿಬಿಡಿಯಲ್ಲಿ ಹೊರಗಡೆ ಹೊರಟ್ಬಿಟ್ಟ. ಅವನಿಗೇನು ಕೆಲಸ ಇತ್ತೋ ಏನೋ. ಹೌದಾ? ವೇದಾಂತ್ ಎಲ್ಲಿಗೆ ಹೋಗಿರ್ಬೋದು? ನಾನು ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಪಿಕ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಕಾಲ್ ಯು ಬ್ಯಾಕ್ ಅಂತ ಮೆಸೇಜ್ ಆದರೂ ಮಾಡ್ತಿದ್ದ. ಇವತ್ತು ನಾನು 3 ಸತಿ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ತಾನೆ? ಇರಿ, ಆದಿತ್ಯನ ಒಂದ್ಸತಿ ಕೇಳಿ ಬರ್ತೀನಿ. ಹೋಗು ಹೋಗು, ಯಾರ್ಯಾರನ್ನ ಏನೇನು ಕೇಳ್ಕೊಂಬರ್ತೀಯೋ ಕೇಳ್ಕೊಂಡು ಬಾ. ಇಷ್ಟು ಖುಷಿಯಾಗಿ ಓಡಾಡ್ತಾ ಇದೆಯಾ ಅಲ್ವಾ? ಇನ್ನು ಒಂದೇ 1 ಗಂಟೆನಲ್ಲಿ ವೇದಾಂತ್ ಮನೆಗೆ ಬರ್ತಾನೆ. ಎಲ್ಲರ ಮುಂದೆ ಕಣ್ಣೀರು ಹಾಕ್ತಾ ವಿಕ್ರಾಂತ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ ಅಂತ ಹೇಳ್ತಾನೆ. ಆಗ ನೀನು, ನಿಮ್ಮ ಅಕ್ಕ, ನಿನ್ನ ಲೋ ಕ್ಲಾಸ್ ಅಪ್ಪ ಅಮ್ಮ, ಈ ಮನೆಯಲ್ಲಿರೋ ಅಳಮುಂಜಿಗಳು ಎಲ್ಲರೂ ಸಾಲ ಕೂತು ಕಣ್ಣೀರು ಹಾಕ್ತೀರ. ನೀವೆಲ್ಲರೂ ನರಕ ಯಾತನೆ ಅನುಭವಿಸ್ತಾ ಇರೋದು ನೋಡಿ ನಾನು ಸಂತೋಷ ಪಡ್ತೀನಿ. ನಾನು ಅದರಿಂದ ಮಾತಾಡ್ತಾನೆ ಇದ್ದೀನಿ. ನೀವೇನು ಹೇಳ್ತೀವಲ್ಲ, ಪ್ಲೀಸ್ ನನ್ನ ತಮ್ಮ ಇಲ್ಲಿದ್ದಾನೆ ಅಂತ ಹೇಳಿ. ಬನ್ನಿ ವೇದಾಂತ್. ಎಲ್ಲಿ ಕರ್ಕೊಂಡು ಹೋಗ್ತೀರಾ ನೀವು? ಆಗಿಂದ ಕೇಳ್ತಾನೆ ಇದ್ದೀನಲ್ಲ. ಸಮಾಧಾನ ಮಾಡ್ಕೊಳ್ಳಿ ಮಿಸ್ಟರ್ ವೇದಾಂತ್. ಇದು ವಿಕ್ರಾಂತ್.
ವಿಕ್ರಾಂತ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಕನ್ಫ್ಯೂಸ್ ಆಗಿರ್ತೀರಾ ನೀವು. ಸಾರಿ ಮಿಸ್ಟರ್ ವೇದಾಂತ್, ನಿಮ್ಮ ತಮ್ಮ ಆಕ್ಸಿಡೆಂಟಲ್ ತೀರೋಗಿದ್ದಾರೆ. ಬಾಡಿನ ಐಡೆಂಟಿಫೈ ಮಾಡಿಬಿಡಿ. ಪ್ಲೀಸ್ ಮಿಸ್ಟರ್ ವೇದಾಂತ್. ಅಯ್ಯೋ ದೇವ್ರೆ, ಕಾಯಿ ಹಾಳಾಗಿದೆ. ಯಾಕೆ ಹೀಗಾಗ್ತಾ ಇದೆ? ಬೆಳಿಗ್ಗೆಯಿಂದ ಬಲ್ಗಣ್ಣು ಹೊಡ್ಕೋತಾ ಇದೆ. ದೇವರ ನೈವೇದ್ಯಕ್ಕೆ ಪ್ರಸಾದ ಮಾಡೋಣ ಅಂದರೆ ಇದು ಹಾಳಾಗಿದೆ. ಯಾಕೆ ನಂಗೆ ಬೆಳಿಗ್ಗೆಯಿಂದ ಒಂಥರ ಕಸಿವಿಸಿ ಆಗ್ತಾ ಇದೆ? ದೇವ್ರೆ, ಎಲ್ಲ ಒಳ್ಳೇದು ಮಾಡು. ಯಾಕೆ ನಂಗೆ ಇವತ್ತು ಒಂಥರ ಆಗ್ತಾ ಇದೆ? ಏನಾಗ್ತಿದೆ ನನಗೆ? ಯಾವತ್ತೂ ಹೀಗಾಗಿರಲಿಲ್ಲ. ಯಾಕೆ ನನಗೆ ಏನೋ ಆಗ್ತಾ ಇದೆ? ಹೇಳ್ಕೊಳಕ್ಕಾಗ್ತಿಲ್ಲ ನನಗೆ ಏನಾಗ್ತಾ ಇದೆ ನನಗೆ.
ಅಮೂಲ್ಯ ಅವರೇ, ನಾನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಂಗೊಂದು ಗ್ಲಾಸ್ ನೀರು ಕೊಡಿ. ಅಯ್ಯೋ ಅದಕ್ಕೇನಂತಮ್ಮ? ತಗೊಳ್ಳಿ ಕುಡೀರಿ. ನಿಧಾನಮ್ಮ. ಅಮ್ಮ ಏನಾಗ್ತದೆ? ಹಾಸ್ಪಿಟಲ್ಗೆ ಏನಾದರೂ ಹೋಗ್ಬೇಕಾ? ಬೇಡ ಅಮೂಲ್ಯ ಅವರೇ, ಬೆಳಗ್ಗೆ ಎದ್ದಾಗಿಂದ ಒಂದಲ್ಲ ಒಂದು ಅಪಶಕನ. ಎದ್ದಾಗಲೇ ಎಡಗಡೆಯಿಂದ ಎದ್ದೆ ಅಂತ ಕಾಣುತ್ತೆ. ದೇವರ ನೈವೇದ್ಯಕ್ಕೆ ಅಂತ ಕಾಯಿ ಹೊಡೆದೆ, ಅದು ಹಾಳಾಗಿತ್ತು. ಯಾಕೋ ಬೆಳಗ್ಗೆಯಿಂದ ನನಗೆ ತುಂಬ ಭಯ ಆಗ್ತಾ ಇದೆ. ಯಾರಿಗೂ ಏನೂ ಆಗಿರಲ್ಲ ಅಲ್ವಾ ಅಮೂಲ್ಯ ಅವರೇ? ಅಮ್ಮ ಏನೂ ಆಗಲ್ಲ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಊಟ ತಿಂಡಿ ಸರಿಯಾಗಿ ಮಾಡಿರಲ್ಲ ಅಲ್ವಾ, ಅದಕ್ಕೆ ನಿಮ್ಮ ಆರೋಗ್ಯ ಕೆಟ್ಟಿದೆ ಅನಿಸುತ್ತೆ. ನನ್ನ ಆರೋಗ್ಯ ಕೆಟ್ಟರೆ ನನಗೆ ಗೊತ್ತಾಗಲ್ವಾ ಅಮೂಲ್ಯ ಅವರೇ? ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀನಿ, ಕಷ್ಟ, ಸುಖ, ನೋವು, ನಲಿವು. ಆದರೆ ಈ ಭಾವನೆ ಬೇರೆ. ಯಾಕೋ ಹೊಟ್ಟೆಲಿ ತುಂಬ ಸಂಕಟ ಆಗ್ತಾ ಇದೆ. ನನ್ನ ಕರುಳು ಕಿವುಚ್ದಾಗ ಆಗ್ತಾ ಇದೆ. ನಂಗೆ ಏನಾಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲವ, ಹಾಗೆಲ್ಲ ಏನೂ ಆಗಲ್ಲ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ. ಬನ್ನಿ. ಬನ್ನಿ ಅಮೂಲ್ಯ ಅವರೇ, ಯಾರಿಗೂ ಏನೂ ಆಗಲ್ಲ ಅಲ್ವಾ? ಯಾರಿಗೇನೂ ಆಗಿರಲ್ಲಮ್ಮ, ನೀವು ಬನ್ನಿ, ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಮಿಸ್ಟರ್ ವೇದಾಂತ್. ವಿಕ್ರಾಂತ್ ಅವರು ಏರ್ಪೋರ್ಟಿಂದ ಕಾರಲ್ಲಿ ಬರುವಾಗ ಒಂದು ಟ್ರಕ್ ಬಂದು ಡಿಕ್ಕಿ ಹೊಡೆದಿದೆ. ಹಿಟ್ ಆ್ಯಂಡ್ ರನ್ ಕೇಸ್ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಸ್ಪಾಟಲ್ಲಿ ನಿಮ್ಮ ಬ್ರದರ್ದ ID ಕಾರ್ಡ್ ಮತ್ತೆ ಫೋನ್ ಸಿಕ್ತು. ಆ ಟ್ರಕ್ ಕುದಿರೋ ಫೋರ್ಸ್ಗೆ ಕಾರ್ ಪುಡಿ ಪುಡಿಯಾಗಿದೆ. ನಿಮ್ಮ ತಮ್ಮ ಕೂಡ ಮಾಡ್ಕೊಂಡೆ ವಿಕ್ರಾಂತ್. ಇದನ್ನ ಹೀಗೆ ನೋಡ್ಬೇಕಿರೋ ನಾನು. ವಿಕ್ರಾಂತ್ ಎದ್ದೇಳು ವಿಕ್ರಾಂತ್. ಇನ್ ಮುಂದೆ ನನ್ನ ಅಗ್ರಜ ಅಂತ ಯಾರು ಕರೀತಾರೋ ವಿಕ್ರಾಂತ್? ತಗೋ ರಾಗಿ ಅಂಬ್ಲಿ ಕುಡಿ. ನನಗೆ ಬೇಡ ಅಮ್ಮ. ಇದು ನಿಂಗಲ್ಲ ಕಣೆ, ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗುಗೆ. ಹಠ ಮಾಡಿದೆ ಕುಡಿ, ತಗೋ. ಅಮ್ಮ ನನಗೆ ಬೇಡ ಅಂತ ಹೇಳ್ದೆ ತಾನೆ, ಯಾಕೆ ಪದೇ ಪದೇ ಒತ್ತಾಯ ಮಾಡ್ತೀಯಾ? ನಾನು ಹೇಳಿದನ್ನು ಯಾರೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಆರ್ತಿ, ಯಾಕಮ್ಮ ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೀನು ಯಾವತ್ತೂ ಕೋಪನೇ ಮಾಡ್ಕೊಳ್ಳೋಳಲ್ಲ,
ಅದು ಇಷ್ಟು ಸಣ್ಣ ವಿಷಯ ಕೋಪ ಮಾಡ್ಕೋತಿದ್ಯಲ್ಲ, ಏನಾಯ್ತು ಹೇಳು? ನೋಡು, ಇಂಥ ಸಮಯದಲ್ಲಿ ಎಷ್ಟು ಪ್ರಶಾಂತವಾಗಿರ್ತೀಯೋ ಅಷ್ಟು ಒಳ್ಳೆಯದು. ಸಾರಿ ಅಮ್ಮ, ವಿಕ್ಕಿ ಅವ್ರ ಮೇಲೆ ಇದ್ದಿದ್ದ ಕೋಪನ ನಿನ್ನ ಮೇಲೆ ತೀರಿಸ್ಕೊಂಡೆ. ವಿಕ್ಕಿ ಮೇಲೆ ಕೋಪನ? ಯಾಕೆ? ಅವನೇನು ಮಾಡ್ದ? ವಿಕ್ಕಿ ಅವರು ನನ್ನ ಫೋನೇ ಎತ್ತುತ್ತಾ ಇಲ್ಲ. 20 ಸಲ ಕಾಲ್ ಮಾಡಿದ್ದೀನಿ, ಒಂದ್ಸಲ ಆದರೂ ರಿಪ್ಲೈ ಮಾಡಬೇಕಲ್ವಾ? ಮೆಸೇಜ್ ಮಾಡಿದ್ರೆ ಮೆಸೇಜ್ಗೂ ರಿಪ್ಲೈ ಇಲ್ಲ. ಹೀಗೆಲ್ಲ ಮಾಡಿದ್ರೆ ನಾನು ಏನಂತ ಅನ್ಕೋಬೇಕು ಮಾ? ಬೇಜಾರಾಗುತ್ತೋ ಇಲ್ವೋ? ಅವನಿಗೇನೋ ಮುಖ್ಯವಾದ ಕೆಲಸ ಇರಬೇಕು, ಫೋನ್ ಮಾಡೋಕ್ಕಾಗಿರಲ್ಲ. ಇಲ್ಲ ಅಮ್ಮ, ಅವ್ರ ಕೆಲಸದ ಮಧ್ಯೆ ಒಬ್ಳು ಹೆಂಡತಿ ಇದ್ದಾಳೆ ಅನ್ನೋದನ್ನೇ ಮರ್ತು ಹೋಗಿದ್ದಾರೆ ಅನಿಸುತ್ತೆ. ನಾನು ಅಮ್ಮಗೆ ಕಾಲ್ ಮಾಡಿದ್ಮೇಲೆ ಗೊತ್ತಾಗಿದ್ದು ದುಬೈಗೆ ಕೆಲಸದ ಮೇಲೆ ಹೋಗಿದ್ದಾರೆ ಅಂತ. ಅಮ್ಮ, ಅವ್ರು ಇದನ್ನೆಲ್ಲ ಹೇಳೇ ಇಲ್ಲ ಗೊತ್ತಾ ನನಗೆ. ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವ್ರು ಹೀಗೆ ಮಾಡಿದವರೇ ಅಲ್ಲ ಅಮ್ಮ. ಮುಂಚೆ ಎಲ್ಲ ಅರ್ಧ ಗಂಟೆಗೂ ನನಗೆ ಫೋನ್ ಮಾಡಿ ನನ್ನ ಹೆಲ್ತ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ರು. ಈಗ ನಾನು ಇಲ್ಲಿಗೆ ಬಂದಿದ್ದು ಫೋನ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರಿಗೆ ನನ್ನ ಸಲ್ಗೆನೆ ಜಾಸ್ತಿ ಆಯಿತು. ಅಮ್ಮು ವೇದಾಂತ್ ಭಾವಂಗ್ ಕಿವಿ ಹಿಂಡಿ ಹೇಗೆ ಬುದ್ಧಿ ಹೇಳ್ತಿದ್ವೋ ಹಾಗೆ ವಿಕ್ಕಿ ಅವ್ರಿಗೂ ಅಷ್ಟೇ. ದುಬೈಯಿಂದ ಬರಲಿ, ಇದೇ ಅವ್ರಿಗೆ ಮಾರಿ ಹಬ್ಬ. ಅಬ್ಬಬ್ಬಬ್ಬಾ, ಗಂಡನ ಎಷ್ಟು ಪ್ರೀತಿ ಮಾಡ್ತಾಳೆ ನನ್ನ ಮಗಳು. ಫೋನ್ ತೆಗಿಲಿಲ್ಲ ಅಂತ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದ? ನಾವು ಗಂಡನ ಪ್ರೀತಿ ಮಾಡಿದ್ದೀವಪ್ಪ, ಆದರೆ ಫೋನ್ ತೆಗಿಲಿಲ್ಲ ಅಂತ ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡಿಲ್ಲ. ಇನ್ನೇನಮ್ಮ, ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ. ಈ ಟೈಮಲ್ಲಿ ನನ್ನ ಜೊತೆಗಿರೋದು ಬಿಟ್ಟು ಬಿಸ್ನೆಸ್ಗೆ ಅಂತ ಯಾರಾದರೂ ದುಬೈಗೆ ಹೋಗ್ತಾರಾ? ಈ ವೇದಾಂತ್ ಭಾವನೂ ಅಷ್ಟೇ. ಅವ್ರಿಗೊಂದು ಮಾತು ಹೇಳ್ಬೋದಿತ್ತು ತಾನೆ. ವಟ ಅಂತ ಮಾತಾಡಿ ಸುಸ್ತು ಮಾಡ್ಕೋಬೇಡ. ಬಾ ಬಾ, ಕುತ್ಕೋ ತಗೋ, ಕುಡಿ. ನೋಡು ಪುಟ್ಟ, ನಿನ್ನ ಗಂಡ ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಲ್ಲ. 2 ದಿವಸ ಕೆಲಸದ ಮೇಲೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ಅವನಿಗೆ ನೀನು ಅಂದರೆ ಪ್ರಾಣ. ನಿನ್ನ ನೋಡದೆ ಅವನು ಒಂದು ದಿನನೂ ಇರೋಕ್ಕಾಗಲ್ಲ. ನನಗೂ ಅಷ್ಟೇ ಅಮ್ಮ, ಅವ್ರು ಇಲ್ಲದೆ ನಾನು ಇರೋದಕ್ಕೆ ಆಗೋದಿಲ್ಲ. ನನ್ನ ಡೆಲಿವರಿ ಟೈಮಲ್ಲಿ ನನ್ನ ಜೊತೆಯಲ್ಲೇ ಇರಬೇಕು. ನನ್ನ ಈ ಕೈನ ಭದ್ರವಾಗಿ ಇಟ್ಕೊಂಡಿರಬೇಕು. ನನಗೆ ನೋವು ಜಾಸ್ತಿ ಆದರೆ ನನ್ನನ್ನು ಮುದ್ದು ಮಾಡಿ ಹಣೆ ಮೇಲೆ ಮುತ್ತು ಕೊಡಬೇಕು. ಹೀಗೆ ಸುಮ್ಮನೆ ಏನೇನೋ ಯೋಚನೆಗಳು ಗೊತ್ತಾ? ನನ್ನ ಬಂಗಾರ, ನಿನ್ನ ಕನಸುಗಳೆಲ್ಲ ನನ್ನ ಸಾಕತ್ತೆ ಕಣೆ. ನಿನ್ನ ಗಂಡ ಬಂದ್ಬಿಡ್ತಾನೆ, ಇದನ್ನೆಲ್ಲ ಅವನ ಹತ್ರನೇ ಹೇಳ್ಕೊ. ಇದನ್ನೆಲ್ಲ ಹೇಳೋಣ ಅಂತ ನಾನು ಅವ್ರಿಗೆ ಪದೇ ಫೋನ್ ಮಾಡ್ತಾನೆ ಇದ್ದೀನಿ, ಆದರೆ ನಾನು ಫೋನೇ ಪಿಕ್ ಮಾಡ್ತಾ ಇಲ್ಲ. ಬರಲಿ ಅವರು, ನಾನು ಅವ್ರ ಹತ್ರ ಮಾತಾಡೋದೇ ಇಲ್ಲ. ಆಯ್ತಮ್ಮ, ನೀನುಂಟು, ನಿನ್ನ ಗಂಡ ಉಂಟು. ನೀನು ಮೌನ ಸತ್ಯಾಗ್ರಹನಾದರೂ ಮಾಡು, ಉಗ್ರ ಹೋರಾಟನಾದರೂ ಮಾಡು. ಸದ್ಯಕ್ಕೆ ಉಪವಾಸ ಮಾತ್ರ ಮಾಡಬೇಡ. ಈ ಗಂಜಿ ಕುಡಿ. ನಾನು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿ ಬಸ್ಸಾರು ಮಾಡ್ತೇನೆ. ಆರಾಮಕ್ಕಿರು. ಲೇಟ್ ಆಗ್ತಿದೆ, ಫರ್ದರ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಬೇಕು. ಮಿಸ್ಟರ್ ವೇದಾಂತ್, ಪ್ಲೀಸ್ ಕೋಆಪ್ರೇಟ್ ಮಾಡಿ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು. ಕೀಳು ನೋಡೋದಿಲ್ಲ, ಕಷ್ಟ ನಷ್ಟವು ಬಾಳು ಎಂದು ಬೇವು ಬೆಲ್ಲ ಇಲ್ಲಿ ಸ್ಪಷ್ಟವು. ಯಾರಾದರೇನು ವಿಧಿಯ ಕಣ್ಣು ಬಿಡದು ಯಾರನು, ಏನಿದ್ದರೇನು ಎಲ್ಲ ಮಣ್ಣು ನುಂಗು ನೋವನು. ಇದ್ದೋರು ಗುಡಿಯೊಳಗೆ ಇರದೋರು
ಆಚೆಗೆ